ಇದು ನನ್ನ ಪ್ರೀತಿಯ ಕತೆ. ಅವಳ ಹೆಸರು ನಂದಿನಿ. ಅವಳು ಅಪರೂಪದ ಸೌಂದರ್ಯದ ಹುಡುಗಿ. ಅವಳ ಕಣ್ಣುಗಳು ಮೋಹಕವಾಗಿದ್ದವು. ಅವಳನ್ನು ನೋಡಿದ ಎಲ್ಲರೂ ಪ್ರೀತಿಗೆ ಬೀಳುತ್ತಿದ್ದರು. ಆದರೆ ಅವಳ ಹೃದಯ ಮಾತ್ರ ನನ್ನ ಕಡೆಗೆ ಒಲಿದಿತ್ತು. ನನ್ನ ಮತ್ತು ನಂದಿನಿಯ ಮೊದಲ ಭೇಟಿಯಾದದ್ದು ಜಾತ್ರೆಯಲ್ಲಿ. ನಾನು ಅವಳನ್ನು ಮೊದಲ ಬಾರಿಗೆ ನೋಡಿದಾಗಲೇ ಪ್ರೀತಿಗೆ ಬಿದ್ದೆ. ನಮ್ಮಿಬ್ಬರ ನಡುವೆ ಪ್ರೀತಿಯ ಕತೆ ಪ್ರಾರಂಭವಾಯಿತು. ನಾವು ದಿನೇ ದಿನೇ ಹತ್ತಿರವಾಗುತ್ತಾ ಹೋದೆವು. ನಮ್ಮ ಪ್ರೀತಿ ಆಳವಾಗುತ್ತಾ ಹೋಯಿತು. ಒಬ್ಬರ ನೋವು ಮತ್ತೊಬ್ಬನ ನೋವು, ಒಬ್ಬರ ಸಂತೋಷ ಮತ್ತೊಬ್ಬನ ಸಂತೋಷ. ಆ ಹಗಲು ರಾತ್ರಿ ಮಾತುಕತೆಗಳು, ಒಟ್ಟಿಗೆ ಹಂಚಿಕೊಂಡ ಕನಸುಗಳು ನಮ್ಮ ಪ್ರೇಮ ಕಥೆಯನ್ನು ಇನ್ನಷ್ಟು ಬಲಗೊಳಿಸಿತು. ಆದರೆ ಆ ಸಂತೋಷ ಹೆಚ್ಚು ದಿನ ಇರಲಿಲ್ಲ. ನಾನು ಕೇವಲ 6 ತಿಂಗಳು ಅವಳ ಜೊತೆಗಿದ್ದೆ. ಒಮ್ಮೆ ನನ್ನ ಕುಟುಂಬವು ನನ್ನನ್ನು ಹೊರರಾಜ್ಯ ಕಳುಹಿಸಿತು. ನಾನು ಎಂಜಿನಿಯರ್ ಆಗಬೇಕು ಎಂಬ ಅವರ ಕನಸು ನನಸು ಮಾಡಬೇಕಾಗಿತ್ತು. ಹೋದಾಗ ನಂದಿನಿ ನನ್ನ ಕೈ ಹಿಡಿದು ಹೇಳಿದಳು, ನಾನು ನಿನ್ನ ಪ್ರೀತಿಯನ್ನು ಎಂದಿಗೂ ಮರೆಯುವುದಿಲ್ಲ. ನಮ್ಮ ಪ್ರೀತಿ ಯಾವತ್ತೂ ಬಲವಾಗಿರುತ್ತದೆ. ನಾನು ದೂರ ಹೋಗಿದೆ, ಆದರೆ ಅವಳ ಮಾತುಗಳು ಮನದಲ್ಲಿ ಬೇರೂರಿ ಕೂತುಬಿಟ್ಟವು. ನೆನಪಿನ ಪ್ರಹಸನ. ಕಾಲ ಕಳೆದಂತೆ ನಾನು ಅವಳನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ. ಪ್ರತಿಯೊಂದು ಕ್ಷಣವೂ ಅವಳ ನೆನಪಿನಲ್ಲೇ ಕಳೆಯುತ್ತಿದ್ದೆ. ಅವಳೊಂದಿಗೆ ಕಳೆದ ಕ್ಷಣಗಳು, ನಮ್ಮ ಮೊದಲ ಭೇಟಿಯ ಯಾದಿಗಳು, ಅವಳ ನಗು, ಈ ಎಲ್ಲವೂ ನನ್ನನ್ನು ಕಾಡತೊಡಗಿತು. ಆ ಹೊತ್ತಿಗೆ ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಓದಲು ಪ್ರಯತ್ನಿಸುತ್ತಿದ್ದೆ, ಆದರೆ ಮನಸ್ಸು ಓದಿನತ್ತ ತಿರುಗುತ್ತಿರಲಿಲ್ಲ. ಅವಳಿಲ್ಲದೆ ಬದುಕಲು ಸಾಧ್ಯವಿಲ್ಲ ಅನ್ನಿಸುತ್ತಿತ್ತು. ಒಂದು ದಿನ ಅಚಾನಕ್ ನಂದಿನಿಯ ಕರೆ ಬಂತು. ಅವಳು ಜೋರಾಗಿ ಅಳುತ್ತಾ, ತಡವಾಡುತ್ತಾ ಮಾತನಾಡುತ್ತಿದ್ದಳು. ನಾನು ಚಿಂತೆಯಿಂದ ಕೇಳಿದೆ, ನಂದಿನಿ, ಏನಾಯಿತು? ಏನಾದರೂ ತೊಂದರೆಯಿದೆಯಾ? ದಯವಿಟ್ಟು ಹೇಳು. ಅವಳು ನಿಶ್ಶಬ್ದವಾಯಿತು. ಕೊನೆಗೆ ನಿಟ್ಟುಸಿರು ಬಿಟ್ಟು ಹೇಳಿದಳು, ನನ್ನ ಮದುವೆ ಬೇರೆ ಒಬ್ಬನ ಜೊತೆ ನಿಗದಿಯಾಗಿದೆ. ಆ ಮಾತು ಹೇಳಿದ ತಕ್ಷಣವೇ ಅವಳು ಫೋನ್ ಕಟ್ ಮಾಡಿಬಿಟ್ಟಳು. ಈ ಸುದ್ದಿ ನನ್ನ ಹೃದಯಕ್ಕೆ ತೀವ್ರ ನೋವನ್ನು ಉಂಟುಮಾಡಿತು. ನಾನು ತಕ್ಷಣವೇ ಅವಳಿಗೆ ಮತ್ತೆ ಕರೆ ಮಾಡಿದೆ. ನಮ್ಮಿಬ್ಬರು ಒಟ್ಟಿಗೆ ಬದುಕಲು ಮತ್ತು ಒಟ್ಟಿಗೆ ಸಾಯಲು ಮಾಡಿದ ಪ್ರತಿಜ್ಞೆಯೇನು? ಅವು ಖಾಲಿ ಮಾತುಗಳಾಗಿದ್ದವೆ. ಆದರೆ ಅವಳಿಂದ ಪ್ರತಿಕ್ರಿಯೆ ಬಂದಿಲ್ಲ. ನಾನು ಇನ್ನೂ 2 ತಿಂಗಳು ಓದಲು ಬಾಕಿಯಿತ್ತು. ನನ್ನ ಶಿಕ್ಷಣ ಪೂರ್ಣಗೊಳ್ಳುತ್ತಿದ್ದಂತೆ ತಕ್ಷಣವೇ ಮನೆಗೆ ಹಿಂತಿರುಗಿದೆ. ಆದರೆ ಆಗಾಗಲೇ ತುಂಬಾ ತಡವಾಗಿತ್ತು. ನಂದಿನಿಯ ಮದುವೆ ಆಗಿ ಹೋಗಿತ್ತು. ಹೀಗಾಗಿ ನನ್ನ ಪ್ರೇಮ ಕತೆ ಮಧ್ಯದಲ್ಲೇ ಮುರಿಯಿತು. ನಾನು ನನ್ನ ಭವಿಷ್ಯದ ಬೆನ್ನಟ್ಟಿದ್ದೆ, ಆದರೆ ಅದಕ್ಕಾಗಿ ನನ್ನ ಪ್ರೀತಿಯನ್ನು ಕಳೆದುಕೊಂಡೆ. ಸ್ನೇಹಿತರೆ ಎನ್ನುತ್ತಾರೆ ಗೊತ್ತಾ? ಜೀವನದಲ್ಲಿ ಏನಾದರೂ ಪಡೆಯಲು ಕೆಲವೊಮ್ಮೆ ಏನಾದರೂ ಕಳೆದುಕೊಳ್ಳಲೇಬೇಕು. ನಾನು ನನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಲು ನನ್ನ ಪ್ರೀತಿಯನ್ನು ತ್ಯಜಿಸಬೇಕಾಯಿತು.